ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಈಗ ಖದೀಮರು ಅಂಧರಾಗಿದ್ದಾರೆ. 6.45 ಕೋಟಿ ರೂಪಾಯಿಯಷ್ಟು ಹಣವನ್ನು ಸೀಸ್ ಮಾಡಲಾಗಿದ್ದು ಒಟ್ಟು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ 3 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನೂ 3ರನ್ನ ಹೊರ ರಾಜ್ಯಗಳಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಶಿವ ಈ ದೃಶ್ಯ ನೋಡ್ತಿದ್ರೇನೆ ತಲೆ ಗಿರ್ರಂತಿದೆ. ಇಲ್ಲಿರೋ ನೋಟು ಎಣಿಸೋದಿರಲಿ, ನೋಟಿನ ಕಂತೆ ಎಣಿಸೋದಕ್ಕೂ ಕಷ್ಟ ಇದೆ ಬಿಡಿ. ಯಾಕಂದ್ರೆ ಇಲ್ಲಿರೋದು ಬರೀ ಲಕ್ಷ ಕೋಟಿಯ ಲೆಕ್ಕದಲ್ಲಲ್ಲ, ಕೋಟಿ ಲೆಕ್ಕದಲ್ಲಿ. ಬೆಂಗಳೂರಿನ ಪೊಲೀಸರು ಇವತ್ತು ಕಾಸಿನ ಬ್ರಹ್ಮಾಂಡವನ್ನೇ ತೆರೆದಿಟ್ಟಿದ್ದಾರೆ. 3-4 ದಿನದ ಹಿಂದೆ ದರೋಡೆಯಾದ 7 ಕೋಟಿ 11 ಲಕ್ಷದಲ್ಲಿ ಬರೋಬ್ಬರಿ 6.45 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ ದರೋಡೆಯ ಮಾಸ್ಟರ್ ಮೈಂಡ್ ಅರೆಸ್ಟ್. ಕದ್ದಿದ್ದು 7.11 ಕೋಟಿ, ಖಾಕಿಗೆ ಸಿಕ್ಕಿದ್ದು 6.45 ಕೋಟಿ. ಕಳೆದ ಬುಧವಾರ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ದರೋಡೆಯೊಂದು ನಡೆದಿತ್ತು. ಹಾಡ ಹಗಲೇ ಅದು ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ ಹಣವನ್ನ ಎಗರಿಸಿದ್ರು. ಎಟಿಎಂಗೆ ತುಂಬೋದಕ್ಕೆ ಹೋಗ್ತಿದ್ದ ಕಾರನ್ನ ಅಡ್ಡ ಹಾಕಿದವರು ದಾರಿ ಮಧ್ಯೆಯೇ ಎಗರಿಸಿಕೊಂಡು ಹೋಗಿದ್ರು. ಇದು ಇಡೀ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಹೀಗಾಗಿ ದರೋಡೆ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಖಾಕಿ ಪಡೆ ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡುವುದಕ್ಕೆ ಶುರು ಮಾಡಿತ್ತು. ಅದರ ಫಲವೇ ಈಗ ಕೋಟಿ ಹಣವನ್ನ ಮೂಟೆ ಕಟ್ಟಿರೋದು. ದರೋಡೆ ನಡೆದು 54 ಗಂಟೆಗಳೊಳಗೆ 6.45 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ಗಳಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಗೋಪಿ ಹಾಗೂ ಝೇವಿಯರ್. ಈ 3 ಹಾಕಿಕೊಟ್ಟ ನೀಲನಕ್ಷೆಯಂತೆಯೇ ಇಡೀ ಪ್ರಕರಣ ನಡೆದಿತ್ತು. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ಗೋಪಿ ಬೇರ್ಯಾರೂ ಅಲ್ಲ, ಸಿಎಂಎಸ್ ಏಜೆನ್ಸಿಯ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್. ಮತ್ತೊಬ್ಬ ಆರೋಪಿ ಝೇವಿಯರ್ ಕೂಡ ಹಲವು ತಿಂಗಳುಗಳ ಕಾಲ ಸಿಎಂಎಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದ. ಅಪಘಾತದಲ್ಲಿ ಪೆಟ್ಟು ಬಿದ್ದಿದ್ದರಿಂದ ಕೆಲಸ ಬಿಟ್ಟು ಮನೆ ಸೇರಿದ್ದ. ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಗೋಪಿ ಹಾಗೂ ಝೇವಿಯರ್ ಆತ್ಮೀಯ ಸ್ನೇಹಿತರಾಗಿದ್ರು. ಹೇಗಾದ್ರೂ ಹಣ ಮಾಡಬೇಕು ಅಂತ ಅಡ್ಡದಾರಿಗಿಳಿಯೋ ಪ್ಲಾನ್ ಮಾಡುತ್ತಿದ್ರು. ಅದಕ್ಕೆ ಅಸ್ತ್ರ ಮಾಡಿಕೊಂಡಿದ್ದೇ ಈ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ. ಇಡೀ ಪ್ರಕರಣದ ಸಂಚು ರೂಪಿಸಿದ್ದೇ ಈತ. ಬರೋಬ್ಬರಿ 3 ತಿಂಗಳಿಂದ ಸ್ಕೆಚ್ ಹಾಕಿದ್ದ ಆಸಾಮಿಗಳು ಆಗಾಗ ಬ್ಯಾಂಕ್ ಬಳಿ ಹೋಗಿ ಎಟಿಎಂ ವಾಹನದ ಮಾಹಿತಿ ಕಲೆ ಹಾಕ್ತಿದ್ರು. ಜೊತೆಗೆ ಸಿಸಿಟಿವಿಗಳಿಲ್ಲದ ಮಾರ್ಗವನ್ನೆಲ್ಲ ನೋಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. 3 ಜನಕ್ಕೆ ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕೋಟಿ ಕೊಳ್ಳೆ ಹೊಡೆಯೋ ಹೊಂಚು ಹಾಕಿದವರು 7-8 ಜನರ ಗ್ಯಾಂಗ್ ರೆಡಿ ಮಾಡಿದ್ದಾರೆ. ಬುಧವಾರ ಮುಹೂರ್ತ ಫಿಕ್ಸ್ ಮಾಡಿದವರು ಎಟಿಎಂ ವಾಹನವನ್ನ ಲಾಕ್ ಮಾಡಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ 7.11 ಕೋಟಿ ಹಣವನ್ನ ಎಗರಿಸಿದ್ರು. ನಂತರ ಸಿಸಿಟಿವಿ ಹಾಗೂ ಟೋಲ್ಗಳಿಲ್ಲದ ಮಾರ್ಗವಾಗಿ ಹೋಗಿ ಬೂದಿಗೆರೆ ಕ್ರಾಸ್ ತಲುಪಿದ್ದಾರೆ. ನಂತರ ಅಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಖದೀಮರ ಹಿಂದೆ ಬಿದ್ದ ಪೊಲೀಸರು ಮೂಲೆ ಜಾಲಾಡುವುದಕ್ಕೆ ಶುರು ಮಾಡಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಇನೋವಾ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು. ಆದ್ರೆ ದರೋಡೆಕೋರರ ಜನ್ಮಜಾಲಾಡಿದ ಖಾಕಿ ಪಡೆ ಕುಪ್ಪಂನಲ್ಲಿ ತಲೆಮರೆಸಿಕೊಂಡಿದ್ದ ಝೇವಿಯರ್ನನ್ನ ಕೆಡ್ಡಕ್ಕೆ ಕೆಡವಿದ್ರು. ಯಾವಾಗ ಈತ ಲಾಕ್ ಆದ್ನೋ ಬೆಂಗಳೂರಲ್ಲೇ ಇದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಹಾಗೂ ಗೋಪಿ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ರು. 3 ಮಾಸ್ಟರ್ ಮೈಂಡ್ಗಳನ್ನ ಎತ್ತಾಕೊಂಡು ಬಂದು ಬುಡಕ್ಕೆ ಬಿಸಿನೀರು ಕಾಯಿಸ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾರೆ. ದರೋಡೆಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ವಿ ಅನ್ನೋ ಸತ್ಯ ಬಿಚ್ಚಿಟ್ಟಿದ್ದಾರೆ. 3 ತಿಂಗಳಿಂದ ಪ್ಲಾನ್ ಮಾಡಿದ್ರಂತೆ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತೆ ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾ ಇದ್ರು. ಟೋಟಲ್ 6-8 ಜನ ಇರಬಹುದು. 3 ಜನ ಅವ್ರ ಪೈಕಿ ಅರೆಸ್ಟ್ ಆಗಿದೆ, ಇನ್ನೂ ಅರೆಸ್ಟ್ ಆಗಬೇಕು. ಯಾವಾಗ 3 ಮಾಸ್ಟರ್ ಮೈಂಡ್ಗಳು ಖಾಕಿ ಖೆಡ್ಡಕ್ಕೆ ಬಿದ್ರೋ ಕೋಟಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿಟ್ಟಿದ್ದ 5.76 ಕೋಟಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಮಧ್ಯೆ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿದ್ದ ಪೊಲೀಸರು ಮತ್ತೆ 3ರನ್ನ ಲಾಕ್ ಮಾಡಿದ್ದು ಆರೋಪಿಗಳ ಬಳಿ ಇದ್ದ 70 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ಒಟ್ಟು 6.45 ಕೋಟಿ ಹಣ ಜಪ್ತಿಯಾದಂತಾಗಿದೆ. ಇನ್ನಿಬ್ಬರು ಆರೋಪಿಗಳಿಗೆ ತಲಾಶ್ ನಡೆಸಲಾಗ್ತಿದ್ದು ಬಾಕಿ ಇರೋ 67 ಲಕ್ಷ ಹಣ ರಿಕವರಿ ಆಗಬೇಕಿದೆ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯನ್ನ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೊಂಡಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಬಹುಮಾನವನ್ನೂ ಘೋಷಣೆ ಮಾಡಿದ್ದಾರೆ. ಒಟ್ನಲ್ಲಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ದೊಡ್ಡ ಮಿಕಗಳೇ ಬಂಧಿಯಾಗಿದ್ದು ಇನ್ನುಳಿದವರನ್ನ ಆದಷ್ಟು ಬೇಗ ಖೆಡ್ಡಕ್ಕೆ ಕೆಡವಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.